ಎಲ್ಲ ಆತ್ಮೀಯರನ್ನು ಸಂದೇಶ ಆಹ್ವಾನಿಸಿ ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಮಾತಾಡುವಂಥ ಎಲ್ಲ ಮಾನ್ಯರು, ಗೆಳೆಯರು, ಬಂಧುಗಳು, ಮಹಿಳಾಮಣಿಗಳು ಎಲ್ಲರೂ ಕೂಡ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದೀರಿ. ಸಂದೇಶ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ಸಂದೇಶ ಮತ್ತು ಚಿತ್ರದ ನಿರ್ಮಾಪಕರಾದಂಥ ಕೃಷ್ಣ ಬಂಗರೆ ಅವರು ಈ ಸಿನಿಮಾ ಯಾವ ರೀತಿ ರೂಪುಗೊಳ್ತು ಅನ್ನೋ ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅಂತಿಮವಾಗಿ ಏನು ಹೇಳಬೇಕು ಅಂದರೆ, ಕೋಲಾರ ನಗರದಲ್ಲಿ ಕಥೆಗಳು ಪ್ರತಿಭೂರಲ್ಲೂ ಇದೆ. ಈ ಕಥೆಗಳು ಸಿನಿಮಾ ಆಗಿದ್ದಿಲ್ಲ. ಕೋಲಾರದ ನಗರದಲ್ಲೇ ಒಂದು ಕಥೆ ರೂಪುಗೊಂಡು ಇಲ್ಲಿನ ಕಲಾವಿದರೆ ಇಲ್ಲೇ ಚಿತ್ರೀಕರಣಗೊಂಡು ಒಂದು ಸಿನಿಮಾವಾಗಿ ರೂಪುಗೊಂಡಿರುವಂಥದ್ದು ಇದೇ ಮೊಟ್ಟ ಮೊದಲ ಸಿನಿಮಾ ಅಂತ ನನ್ನ ಭಾವನೆ. ಯಾಕೆಂದರೆ ಈಗಾಗಲೇ ಅಶ್ವಥ್ ಕೊಡಿಯವರು ಸಹ ಅವರು ಹೇಳಿದವರು, ಬೆಂಗಳೂರು ಮಾತ್ರ ನಾವು ಕೋಲಾರದವರು, ಆದರೆ ಸಿನಿಮಾ ನಾವು ತುಂಬ ದೂರ. ಕೋಲಾರದಿಂದ ಅಲ್ಲೊಬ್ಬರು ಬಂದಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಈ ಮಂಡ್ಯದವರು ಹಿಂಗೆ ಪ್ರಾಬಲ್ಯ ಇದ್ದಾರೆ ಸಿನಿಮಾ ರಂಗದಲ್ಲಿ. ಆ ಥರ ಕೋಲಾರದವರು ಇಲ್ಲ, ಪಾತ್ರ ತುಂಬ ಕಡಿಮೆ. ಯಾಕಂದ್ರೆ ನಮ್ಮ ಜನ ಹೋರಾಟಗಳಲ್ಲಿ ಜಾಸ್ತಿ, KS ಅಧಿಕಾರಿಗಳಾಗೋದು ಜಾಸ್ತಿ ಇದೆ. ಸೊ ಈ ಬೇರೆ ರಂಗದಲ್ಲಿದ್ದೀವಿ, ಸಿನಿಮಾ ರಂಗದಲ್ಲಿ ನಾವು ಸ್ವಲ್ಪ ಕಡಿಮೆ. ಅದು ಸಿನಿಮಾ ನೋಡಲ್ಲ ಅಂದರೆ ಸಿನಿಮಾ ಜಾಸ್ತಿ ನೋಡೋದು ನಾವೇನೆ. ಚಿರಂಜೀವಿ ಸಿನಿಮಾ ನೋಡ್ತೀವಿ, ಭಾಗ್ಯಣ್ಣ ಸಿನಿಮಾ ನೋಡ್ತೀವಿ, ಕನ್ನಡ ಸಿನಿಮಾಗಳು ನೋಡ್ತೀವಿ, ಎಲ್ಲ ಸಿನಿಮಾಗಳನ್ನು ಚೆನ್ನಾಗಿ ನೋಡ್ತೀವಿ ನಾವು. ಆದರೆ ಸಿನಿಮಾ ರೂಪಿಸೋ ವಿಚಾರದಲ್ಲಿ ನಾವು ಹಿಂದೆ ಇದ್ವಿ. ಆ ಕೊರತೆಯನ್ನು ನೀಗಿದ್ದು ರೆಗ್ಯುಲರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಸಿನಿಮಾ ಯಾವತ್ತೂ ಕೂಡ ಒಂದು ಜಾತಿಗೆ ಒಂದು ಧರ್ಮಕ್ಕೂ ಸೀಮಿತ ಆಗಲ್ಲ, ಒಂದು ಸಮುದಾಯಕ್ಕೂ ಸಿನಿಮಾ ಆಗಲ್ಲ. ಸಿನಿಮಾ ಅನ್ನೋದು ಜನ ಸಮುದಾಯದ ಸಿನಿಮಾ. ಆ ಸಿನಿಮಾನ ಎಲ್ಲರೂ ನೋಡೋಕೆ ಇರ್ತದದು. ಸಾಮಾನ್ಯವಾಗಿ ಈ ಜೀವನ ಚರಿತ್ರೆಗಳನ್ನು ತೆಗಿತಾರೆ ಸಿನಿಮಾಗಳಲ್ಲಿ. ಅದು ಎಂಥವ್ರು ತೆಗಿತಾರೆ ಅಂದರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೇಕು, ಇಲ್ಲ ಇತಿಹಾಸದಲ್ಲಿ ಪುರಾಣದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿರುವಂಥವ್ರು ಸಿನಿಮಾಗಳು ತೆಗಿತಾರೆ. ಆದರೆ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿಗಳನ್ನ ಜೀವನ ಚರಿತ್ರೆಯನ್ನು ಇವತ್ತು ಯಾರು ತೆಗ್ದಿಲ್ಲ. ಆ ವಿಚಾರದಲ್ಲಿ ದ ರೂಲರ್ಸು ಸಾಮಾನ್ಯ ಯುವತಿಯ ಒಂದು ಜೀವನ ಚರಿತ್ರೆ ಸಿನಿಮಾ ಇದು. ಸೊ ಹಾಗಾಗಿ ಇದು ಕೂಡ ಒಂದು ಹೊಸ ರೀತಿಯಾದ ಒಂದು ಸಿನಿಮಾ. ಯಾಕಂದರೆ ಮೊನ್ನೆ ತನಕ ಎಲೆಕ್ಷನ್ ಬರ್ತಾ ಇದೆ, ಆಂಧ್ರದಲ್ಲಿ 2 ಸಿನಿಮಾ ಬಂತು. 2 ಕೂಡ ಜಗನ್ ಅವರ ವಿರುದ್ಧ ಒಂದು ಸಿನಿಮಾ, ಜಗನ್ ಅವರ ಪರ್ವ ಒಂದು ಸಿನಿಮಾ. 2 ಜೀವನ ಚರಿತ್ರೆ ಸಿನಿಮಾಗಳೇ, 2 ಕೂಡ ಬಯೋಗ್ರಫಿ ಸಿನಿಮಾಗಳೇ ಅವರು. ಆದರೆ ಇದು ಆ ಥರದ ಕ್ಯಾಟಗರಿ ಸೇರಿದಲ್ಲ. ಇದು ಪ್ರತಿಯೊಬ್ಬರ ಸಿನಿಮಾ ಇದೆ. ಯಾಕಂದರೆ ಕಾಮನ್ ಮ್ಯಾನ್, ಜನಸಾಮಾನ್ಯರಾಗಿರ್ತಾರೆ. ಆ ಜನಸಾಮಾನ್ಯರೆಲ್ಲರೂ ಕೂಡ ಅದನ್ನು ಕೂಡ ಜನಸಾಮಾನ್ಯ ಮಹಿಳಾ ವರ್ಗವನ್ನು ಪ್ರತಿನಿಧಿಸೋದು ಅಂತ ಒಂದು ಸಿನಿಮಾ ಇದು ಖಂಡಿತ ಇದಾಗಬೇಕು, ಇದಾಗಿದೆ. ಆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಏನಿವತ್ತು ಈ ಸಿನಿಮಾ ರೂಪುಗೊಂಡಿದೆ, ಚಿತ್ರೀಕರಣ ಆಗಿದೆ. ಯಾಕಂದರೆ ಸಂದೇಶು 150ಕ್ಕೂ ಹೆಚ್ಚು ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ್ದಾರೆ. ಆ 150 ಅಂತರ್ಜಾತಿ ವಿವಾಹ ಕೂಡ, ಯಾಕಂದರೆ ಪ್ರತಿ ಲವ್ ಸ್ಟೋರಿ ಕೂಡ ಒಂದು ಸಿನಿಮಾ ಅಂತ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅದರಲ್ಲಿ ಕೆಲವು ಲವ್ ಸ್ಟೋರಿಗಳು ಸಂದೇಶ ನಿಜ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಅದೊಂದು 16 ಸಿನಿಮಾ 16 ಕಥೆ ಆಗ್ತಿದೆ. ಮಲ್ಕೊಂಡಿದ್ರೆ ಸರಾಗಿ ಎದ್ಬಿಟ್ಟು ನಿಜ ಬರ್ತಲ್ಲ, ಆ ಕಥೆಗಳು ಕಾಡ್ತಾ ಇರ್ತದೆ. ಅದನ್ನು ಒಂದು ಕತೆ, ಈ ಕಥೆನೇ ಇತ್ತು. ಸಿನಿಮಾ ಮಾಡ್ಕೊಂಡು ಬಿಡ್ತೀವಿ ನಾವು, ಕತೆ ಬರೆದಿಟ್ಕೊಂಡ್ಬಿಟ್ಟ. ಆ ಕತೆ ಬರೆದಿಟ್ಕೊಂಡು ಅದನ್ನು ಒಂದು 16 ಜನಕ್ಕೆ ಹೇಳಕ್ಕೆ ಹೋದಾಗ ಆ ಕಥೆಯನ್ನು ಮೆಚ್ಚಿ ಎಲ್ಲರೂ ಕೂಡ ಇದು ಸಿನಿಮಾ ಆಗಲೇಬೇಕು ಅಂತ ಹೇಳಿದಾಗ ಆ ಕನಸನ್ನು ನಾನು ಮನಸ್ಸು ಮಾಡ್ತೀನಿ ಅಂತ ಮುಂದೆ ಬಂದವರು ಅಶ್ವಥ್ ಕೊಡ್ಬೇಕು. ಸಾಮಾನ್ಯವಾಗಿ ಹೊಸಬರ ಸಿನಿಮಾಗಳು ಶುರು ಆಗುತ್ತೆ, ಚಿತ್ರೀಕರಣ ಒಂದು ಅರ್ಧಕ್ಕೆ ಹೋಗುತ್ತೆ, 30% ಶುರು ಆಗುತ್ತೆ. ಆಮೇಲೆ ಬರ್ತಾ 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 ಪ್ರೊಡ್ಯೂಸರ್ದು ಆಸಕ್ತಿ ಕಡಿಮೆ ಆಗುತ್ತೆ. ಯಾಕಂದರೆ ಸಂದೇಶ ಆಗಲಿ ಹೇಳಿದ್ರು, ಸಿನಿಮಾ ನಾನು 1 ಕೋಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ಆ 1 ಕೋಟಿ ರೀಚ್ ಆಗ್ಬಿಟ್ಟು ಅದ್ರ ದಾಟಕ್ಕೆ ಯಾವಾಗ ದಾಟಕ್ಕೆ ಹೋಗ್ಬಿಡ್ತು, ಅವಾಗ ಯಾವುದೇ ಪ್ರೊಡ್ಯೂಸರ್ಗೆ ದುಡ್ಡು ಹಾಕೋರಿಗೆ ಒಂದು ನಿರಾಸಕ್ತಿ ಶುರು ಆಗುತ್ತೆ. ಹೇಳಿದ್ದು 1 ಕೋಟಿ ಅಂತ, ಇವರೆಲ್ಲ ದುಡ್ಡು ನನಗೆ ಮೋಸ ಮಾಡ್ತಾವೆ, ಇಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡಿಸ್ತಾ ಇದ್ದಾರೆ. ಸೊ ನನಗೆ ಯಾಕೆ ಆಸಕ್ತಿ ಇರೋದಿಲ್ಲ ಅವ್ರಿಗೆ. ಆದರೆ ಅಶ್ವಥ್ ಕೊಡಿದ್ರು ಅವ್ರು ನೋಡ್ತಾ ಇದ್ದೀನಿ ನಾನು. ಈ ಕ್ಷಣವರೆಗೂ ಅವರು ನನ್ನ ಮೊದಲಿಂದ ಗೊತ್ತಿಲ್ಲ, ಅವರ ಸಂದೇಶ ಹೇಳಿ ಕೇಳಿಸ್ಕೊಂಡಿದ್ದೀನಿ. ಅವತ್ತೇನು ಆಸಕ್ತಿ ಇತ್ತು, ಇವತ್ತಿಗೂ ಕೂಡ ಅಷ್ಟೇ ಆಸಕ್ತಿ ಮಾತ್ರ ಅಲ್ಲ, ಅವರ ಸಿನಿಮಾದ ಬಗ್ಗೆ ಪ್ರೀತಿ ಇತ್ತು. ಆ ಪ್ರೀತಿಯಿಂದ ಅವರು ಇವತ್ತು ಕೂಡ ಅದೊಂದು ಒಳ್ಳೆ ಗುಣಮಟ್ಟವಾಗಿ ಬರಬೇಕು ಅಂತ ಓಡಾಡ್ತಾ ಇದ್ದಾರೆ. ಬಹುಶಃ ಆ ಇಬ್ಬರು ನಿಂತ್ಕೊಂಡು 2 ಕಣ್ಣುಗಳಂತೆ ಆ ಸಿನಿಮಾ ರೂಪಿಸಿದ್ದಾರೆ ಅಂದರೆ ಆಶ್ಚರ್ಯ ಆಗೋದಿಲ್ಲ. ಯಾಕಂದರೆ ಸಿನಿಮಾ ಅನ್ನೋಂಥದ್ದು ತುಂಬ ಕಷ್ಟದ ಕೆಲಸ. ಅದು ಮನೆ ಕಟ್ಟದಂತೆ, ಗೋಡೆ ಕಟ್ಕೊಡೋದು ಸಿನಿಮಾ ಒಂದು ಮನೆಯ 30% ಹಿಂಗೆ, ಆಮೇಲೆ 70% ಕೆಲಸ ಇರ್ತದೆ. ಅದೇ ರೀತಿ ಸಿನಿಮಾ ಚಿತ್ರೀಕರಣ ಆಗ್ಬೋದು 30-40% ಅಷ್ಟೇ. ಇನ್ನು 40% ಕೆಲಸ ಬೇರೆ ಕೆಲಸ ಇರ್ತದೆ. ಆ ಕೆಲಸಕ್ಕೆ ಖರ್ಚುಗಳು ಜಾಸ್ತಿ, ಪರಿಣಿತರು ಬೇಕಾಗುತ್ತೆ ಅಲ್ಲಿಗೆ. ಅದಕ್ಕೆ ಆದಂಥ ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವರು ಸಾಮಾನ್ಯ ಗಾಯಕರಿಗೆ ನಡೆಸ್ಬೋದಾಗಿತ್ತು, ಆದರೆ ಕೈಲಾಸ ಕರತ್ರ ನಡೆಸ್ತಾ ಇದ್ದಾರೆ. ಅಂದರೆ ಸಿನಿಮಾ ಮೇಲೆ ಪ್ರೀತಿ ಅವ್ರಿಗೆ. ಕೈಲಾಸ ಕರತ್ರ ಸೈನ್ಯ ಹತ್ರ ನಡೆಸಿದ್ದಾರೆ.
ಈಗ ಚಿತ್ರಾವರ ಬೇಡ ಬಂತು ಆಡಳಿತ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಅವ್ರಿಗೆ ಅವರ ಮಗು ಮೇಲೆ ಬೆಳೀತಾ ಬೆಳೀತಾ ಮಗು ಇಲ್ಲ ಈ ಮಗು ಚೆನ್ನಾಗೇ ಬೆಳೆಸ್ಕೊಂತ ಅಂತ ಭಾಷೆ ಹೋಗ್ತಿದ್ದಾರೆ. ಅದು ಆ ಹೆಣ್ಮಗು ಅಂತ ನಾವು ಭಾವಿಸ್ತೀವಿ. ನಗುಲ ಸಂವಿಧಾನದ ಶಕ್ತಿ ಅಂತ ಕೆಳಗಡೆ ಅಡಿಯಲ್ಲಿ ಹಾಕಿರುವಂಥದ್ದು. ಅಂದರೆ ಸಂವಿಧಾನ ಇದು ಒಬ್ಬರಿಗೆ ಮೀಸಲಾಗಿರುವಂಥದ್ದಲ್ಲ, ಸಂವಿಧಾನ ಇಡೀ ಭಾರತಕ್ಕೆ ಮೀಸಲಾಗಿರುವಂಥದ್ದು. ಹಾಗಾಗಿ ಈ ಸಿನಿಮಾ ಇಡೀ ಭಾರತಕ್ಕೆ ಬೇಕಾಗಿರುವಂಥ ಸಿನಿಮಾ.